ಬಹಳ ಮುಖ್ಯವಾಗಿ ಕಳೆದ 1 ತಿಂಗಳಿಂದ ಚರ್ಚೆ ಆಗ್ತಾ ಇರುವಂಥ ವಿಚಾರ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ. 28, 29 ಹತ್ರ 30 ದಿನಗಳಾಗ್ತಾ ಬಂತು. ಆದರೆ ಟೆಕ್ನಿಕಲಿ ನೋಡಿದಾಗ ಎಲ್ಲ ಕಡೆ ಕೂಡ ಎಲ್ಲರೂ ಅದಕ್ಕಾಗಿ ಪರಿಶ್ರಮ ಪಡ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಅದು SIT ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ವಿದೇಶಾಂಗ ಇಲಾಖೆ ಆಗಿರ್ಬೋದು, ಎಲ್ಲ ಕಡೆಗಳಿಂದ ಕೂಡ ಇನ್ಕ್ಲೂಡಿಂಗ್ JDS ಕೂಡ. ಮತ್ತೊಂದು ಕಡೆ ಆರೋಪ ಪ್ರತ್ಯಾರೋಪ ಪ್ರತಿಯೊಂದು ದಿನ ಕೂಡ ಒಂದರ ಮೇಲೆ ಒಂದರಂತೆ ಬೇರೆ ಬೇರೆ ರೀತಿಯಲ್ಲಿಯೇ ಹೋಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು 4 ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ತಮ್ಮನ್ನು ಬಂಧಿಸಬಾರ್ದು, ಅದು ಕೂಡ ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಅಲ್ಲಿ ತನಕ ಬಂದು ನಿಂತಿದೆ. ಇವತ್ತು ಮತ್ತೊಮ್ಮೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ನಡುವೆ ವಾಕ್ಸಮರ ಜೋರಾಗಿದೆ. ಇವತ್ತು ಇವರಿಬ್ಬರು ನಾಯಕರು ಏನು ಮಾತಾಡಿಕೊಂಡ್ರು, ಅದಾದ ನಂತರ ಬನ್ನಿ ನಮ್ಮ ಅತಿಥಿಗಳನ್ನು ನಿಮಗೆ ಪರಿಚಯಿಸ್ತೀನಿ, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಇವತ್ತಿನ ಲೇಟೆಸ್ಟ್ ಹೇಳಿಕೆಗಳು ಪೆನ್ ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ. ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತೊಗೊಂಡೋಗಿದ್ರೆ ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೆ ಒಂದು ತನಿಖೆ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಮಾಡಲಿಲ್ಲ, ಅದನ್ನು ಯಾಕೆ ಮುಚ್ಚಿಟ್ರು, ಅದಕ್ಕೆ ಇವರೇ ಕಳಿಸಿದ್ದಾರೆ ಅವ್ರನ್ನ ಹಾಗಿದ್ರೆ ಪರ್ಮಿಷನ್ ಕೊಟ್ಟು. ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ. ಈಗ ರಾಕೇಶ್ ಸಿದ್ದರಾಮಯ್ಯ ಅವರು ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿದೆಯಲ್ಲ, ಅದು ಮೂರ್ತನ. ಆ ಇಶ್ಯೂ ಡಿಫ್ರೆಂಟು, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತೋದ. ಈಗ ಎಷ್ಟನೇದು ಇಷ್ಟು ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದ್ದಾನೆ ಅಂತ ಇರೋದು ಕೇಸು. ಒಂದು ಕಡೆ 6ನೇ ಹಂತದ ಚುನಾವಣೆ ಇವತ್ತು ನಡೆಯಿತು. 7ನೇ ಹಂತದ ಚುನಾವಣೆ ಒಂದು ಬಾಕಿ ಇದೆ. ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ. ಅಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಹೇಳಿಕೆಗಳು. ಅದರ ಜೊತೆಗೆ ನಾವೇನೂ ಮಾಡಿಲ್ಲ ಅಂತ ಕಾಣಬಾರ್ದು, ಹಾಗಾಗಿ ರಾಜ್ಯ ಸರ್ಕಾರ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಯಾರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಬರಬೇಕು ಅನ್ನುವಂಥದ್ದು ಅಥವಾ ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ವಿಧಿಸಬೇಕು ಅನ್ನುವಂಥದ್ದು ಯಾರಲ್ಲೂ ಕಂಡು ಬರ್ತಾ ಇಲ್ಲ. ಬನ್ನಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ನಟರಾಜ್ ಗೌಡರು ಕಾಂಗ್ರೆಸ್ಸಿಂದ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸುನಿಲ್ ಕುಮಾರ್ ಅವರಿದ್ದಾರೆ, ವಕೀಲರು, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಶಂಕರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಯದುಕುಮಾರ್ ಗೌಡರಿದ್ದಾರೆ, BJP ವಕ್ತಾರರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಶಂಕರ್ ಅವರೇ, ನೀವು ಈ ಒಂದು ಘಟನಾವಳಿಯನ್ನು ಅವತ್ತಿನಿಂದ ನೀವು ಅವಲೋಕಿಸ್ತಾ ಇದ್ದೀರಿ. ನಿಜವಾಗಲೂ ಒಬ್ಬ ಅಪರ ಆರೋಪಿ ಏನಿರ್ತಾನೆ ಅಥವಾ ಆತ ಎಷ್ಟೇ ಪ್ರಭಾವಶಾಲಿ ಆಗಿರಲಿ, ಆತನಿಗೆ ಇಂಥ ಸಂದರ್ಭದಲ್ಲಿ, ಯಾಕಂದರೆ ಇದು ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ಭಾಳ ತಲೆ ತಗ್ಗಿಸುವಂಥ ವಿಚಾರಗಳಾಗಿರುತ್ತೆ, ಇದನ್ನು ರಾಜಕೀಯ ಪಕ್ಷಗಳು ಯಾವ ರೀತಿ ತಗೊಳ್ಬೇಕಾಗಿತ್ತು, ತಗೊಂಡಿದೆಯಾ, ಅಥವಾ ಈಗಲೂ ಕೂಡ ಯಾರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಬೇಡ, ಆದರೆ ಯಾರು ಕೂಡ ತಮ್ಮ ಮೇಲೆ ಬರುವಂಥ ಆರೋಪಗಳಿಂದ ಮುಕ್ತರಾಗಿ ಮತ್ತೊಬ್ಬರ ಮೇಲೆ ಹೊರಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಒಂದು ಮೊದಲನೇದಾಗಿ ಹೇಳ್ತೀನಿ, ನನಗೂ ನಾಚಿಕೆ ಆಗ್ತಾ ಇದೆ. ಓಕೆ, ಇದು ನಾಚಿಕೆಗೇಡಿ ಒಂದು ಸನ್ನಿವೇಶ. ಯಾಕೆ ಅಂತಂದರೆ, ನಾವು ಇವತ್ತು ಕೂತ್ಕೊಂಡು ಪ್ಯಾನಲ್ ಡಿಸ್ಕಷನ್ನು ಅಂದರೆ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಸಾಕಷ್ಟು ಬೇರೆ ವಿಷಯಗಳಿರಬೇಕಾಗಿತ್ತು. ಹೌದು, ಖಂಡಿತ. ಇಷ್ಟು ದಿನ ಬರ ಇತ್ತು, ಈಗ ಇದ್ದಕ್ಕಿದ್ದಾಗೆ ಪ್ರೀ ಮಾನ್ಸೂನ್ ಶವರ್ ಎಷ್ಟಾಗಿದೆ, 24% ಜಾಸ್ತಿ ಮಳೆ ಆಗಿಬಿಟ್ಟಿದೆ. ಅದರಿಂದ ಏನಾಗಿದೆ ಗೊತ್ತಾ ಈಗ ಪ್ರಾಬ್ಲಮ್ಮು, ದೇರ್ ವಿಲ್ ಬಿ ಎ ಗ್ಲಟ್. ಅಂದರೆ ಇದ್ದಕ್ಕಿದ್ದ ಹಾಗೆ ಮಿಲ್ಕ್ ಪ್ರೊಡಕ್ಷನ್ನು ನಿಮಗೆ 50% ಜಾಸ್ತಿ ಆಗ್ತಾ ಇದೆ. ಅಂದರೆ 75 ಲಕ್ಷ ಲೀಟ್ರ್ ಪ್ರೊಡ್ಯೂಸ್ ಆಗ್ತಾ ಇದ್ದಿದ್ದು 1 ಕೋಟಿಗೆ ಹೋಗ್ತಾ ಇದೆ. 1 ಕೋಟಿ ಲಕ್ಷ ಲೀಟ್ರಿಗೆ ಸಂತೋಷ ಪಡಬೇಕಾ ದುಃಖ ಪಡಬೇಕಾ ಅಂದರೆ ಸಂತೋಷ ಪಡೋ ವಿಚಾರ ಅಲ್ಲ. ಯಾಕೆ ಅಂದರೆ ಮಿಲ್ಕ್ ಪ್ರೊಡ್ಯೂಸರ್ಸ್ಗೆ, ನಮ್ಮ ರೈತರಿಗೆ, ಹೈನುಗಾರಿಕೆ ರೈತರಿಗೆ ಅಲ್ಲಿ 5 ರೂಪಾಯಿ ಕೊಡ್ತಾರೆ ಇನ್ಸೆಂಟಿವ್. ಅದು ಕೊಟ್ಟು 8 ತಿಂಗಳಾಯಿತು. 8 ತಿಂಗಳಿಂದ ಬಾಕಿ ಬಂದಿಲ್ಲ, ಅಳ್ತಾ ಇದ್ದಾರೆ. ಈಗೇನಾಗುತ್ತೆ, ಓವರ್ ಪ್ರೊಡಕ್ಷನ್ ಆಗಿ ಈಗ ಇದ್ದಕ್ಕಿದ್ದ ಹಾಗೆ ಏನಾಗುತ್ತೆ, ಡಿಮಾಂಡ್ ಕಮ್ಮಿ ಆಗುತ್ತೆ. KMF ಇರೋ ಸಮಯದಲ್ಲಿ 10
ಪ್ರೈವೇಟ್ ಕಂಪನಿಗಳಿಗೆ ಬಂದ್ಬಿಟ್ಟಿವೆ ಇದು ಏನು ಹಾಲು ಮಾರುವಂಥವು. ಹೌದು, ಎಲ್ಲಿ ಹೋಗ್ಬೇಕು ಇದನ್ನು ನಾವು ಇಂಥ ಸಮಯದಲ್ಲಿ ಏನು ಮಾಡಬೇಕಾಗಿತ್ತು. ಈ ಸರ್ಕಾರ ಏನು ಮಾಡಬೇಕು, ಏನು ಸಮಸ್ಯೆ ಏನಿದು ಅಂತೇನಾದರೂ ನಾವು ಕೂತ್ಕೊಂಡು ಮಾತಾಡಿದ್ದಿದ್ರೆ ಅದಕ್ಕೊಂದು ಬೆಲೆ ಅರ್ಥ ಬರ್ತಿತ್ತು. ಅರ್ಥ ಬರ್ತಾಯಿತ್ತು. ಅದೇ ರೀತಿ ಎಲೆಕ್ಷನ್ಸ್ ನಡೀತಾ ಇದೆ. ಲಾಸ್ಟು ಅರೌಂಡ್ 7th ಫೇಸ್ ಪೋಲಿಂಗು ಜೂನ್ 1ನೇ ತಾರೀಕಿದೆ. ಏನಾಯಿತು, ಹೇಗಿದೆ ಸಂದರ್ಭ, ಯಾವ ವಿಷಯ ಬಂತು, ಯಾವ ವಿಷಯ ಬರಲಿಲ್ಲ ಅನ್ನೋ ಚರ್ಚೆಗೆ ನೀವೇನ ಕರೆದಿದ್ರೆ ನಾನು ಹೆಮ್ಮೆಯಿಂದ ಮಾತಾಡ್ತಾ ಇದ್ದೆ. ಈ ಪ್ರಜ್ವಲ್ ರೇವಣ್ಣ ಆಗಿರೋದು ಇದು ನಾವು ಕೂಡ ತಲೆ ತೆಗೆಸುವಂಥ ವಿಚಾರ. ಆದರೆ ಇದು ಮಾತಾಡಲೇಬೇಕಾದ ವಿಚಾರ ಆಗಿ ಬಂದಿದೆ. ಇದು ಇಲ್ಲಿ ಇಂಥ ಸಂದರ್ಭಗಳಲ್ಲಿ ನಾವು ಮೀಡಿಯಾ ಟ್ರಯಲ್ ಮಾಡಬಾರ್ದು. ಇಂಥ ವಿಚಾರಗಳಲ್ಲಿ ಸ್ಟುಡಿಯೋ ಟ್ರಯಲ್ ಮಾಡಬಾರ್ದು. ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇದು ಕೇಸನ್ನು ತೀರ್ಮಾನ ಮಾಡೋಂಗಿಲ್ಲ. ಆದರೆ ಕೆಲವು ಪ್ರಶ್ನೆಗಳನ್ನು ಎತ್ತಲೇಬೇಕಾಗಿದೆ. ಹೌದು, ಆ ಎತ್ತದ ವಿಧಿ ಇಲ್ಲ. ಯಾಕೆಂದರೆ ಆ ಪ್ರಶ್ನೆಗಳಿಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ಇಲ್ಲಿ ಈ 3 ಪಾರ್ಟಿಗಳಿವೆ ನೀವು ಹೇಳಿದ ಹಾಗೆ. ಕಾಂಗ್ರೆಸ್ಸು ರೂಲಿಂಗ್ ಇನ್ ಸ್ಟೇಟ್, BJP ರೂಲಿಂಗ್ ಇನ್ ಅಟ್ ದಿ ಸೆಂಟರ್, ಆಮೇಲೆ ಇವೆರಡರ ಮಧ್ಯದಲ್ಲಿರುವಂಥ JDS ಪಾರ್ಟ್ ಆಫ್ NDA. ಈ 3 ಪಾರ್ಟಿಗಳೇನು ಗೊತ್ತಾ, ಪ್ರಜ್ವಲ್ ರೇವಣ್ಣ ಅವ್ರ ಮೇಲಿರುವಂಥದ್ದು ಆರೋಪ ಅತ್ಯಂತ ಹೀನಿಯಸ್ ಕ್ರೈಮ್. ಆದರೆ ಆ ಕ್ರೈಮಲ್ಲಿ ಅದು ಕ್ರೈಮ್ ಒಂದು ಭಾಗ. ಆದರೆ ಈ 3 ಪಾರ್ಟಿಗಳ ಮೇಲೆ ನಾವು ಆರೋಪ ಅಲ್ಲ ದೋಷವನ್ನು ಹೊರಿಸ್ಬೇಕಾದ್ದೇನಂತಂದರೆ ಈ 3 ಪಾರ್ಟಿಗಳು ರಾಜಕೀಯ ಬಿಟ್ಟು ಈ ಕೇಸಲ್ಲಿ ಏನನ್ನೂ ಮಾಡಲಿಲ್ಲ. ರಾಜಕೀಯ ಬಿಟ್ಟು. ಯಾಕೆಂದರೆ ಇದರಲ್ಲಿ ನನಗೇನು, ನಾನು ಏನು ಮಾಡಲಿ ಹೇಳಿದ್ರಲ್ಲ, ಒಬ್ಬರ ಮೇಲೆ ಒಬ್ಬರು ಹಾಕಿ ಇಲ್ಲಿ ನನಗೇನು ಲಾಭ, ನಾನೇನು ಮಾಡಲಿ ನೀವೇನು ಮಾಡಲಿ. ಒಬ್ಬರು ಚೀಫ್ ಮಿನಿಸ್ಟರ್ ಮೆಟೀರಿಯಲ್, ಅವ್ರ ಹೆಸರು ಓಡಾಡ್ತಾ ಇದೆ ಪೆನ್ ಡ್ರೈವ್ ಅಂತ. ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಇದು ನಾನು ಮಾಡಿದ ಸರಿನಾ ಅಂದರೆ ಯಾಕೆ ಬಂತು ನನ್ನ ಹೆಸರು, ಮಾಡಿದ ಸರಿನಾ ಅಂತಲ್ಲ, ಅವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಈಗ ಈ ಒಂದು ಬೆಳವಣಿಗೆಯಲ್ಲಿ ಇಷ್ಟು ಸಾರಿ ನನ್ನ ಹೆಸರು ಈ ರೀತಿ ಯಾಕೆ ಬಂತು, ಇದರಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನು ಅವಲೋಕನ ಮಾಡ್ಕೋಬೇಕು. ಯಾಕಂದರೆ ನಾಳೆ ದಿನ ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೊರಟಿರೋರು. ಚೀಫ್ ಮಿನಿಸ್ಟರ್ ಮೆಟೀರಿಯಲ್ಗೆ ನಿಮ್ಮ ಸ್ಟ್ಯಾಂಡರ್ಡ್ ಏನು, ಯಾವ ಸ್ಟ್ರಾಟಜಿ ಮೂಲಕ ನೀವು ಬರ್ತಾ ಇದ್ದೀರಾ, ಏನನ್ನು ಹೇಳಿ ಯಾವ ಸಾಧನೆ ಮೂಲಕ ನೀವು ಮುಂಚೂಣಿಗೆ ಬರ್ತೀರಾ ಅನ್ನುವಂಥದ್ದು ಇರುವಾಗ ಪೆನ್ ಡ್ರೈವ್ ಹೆಸರಿನೆಲ್ಲ ಇವರು ಪೆನ್ ಡ್ರೈವು ಈ ಥರ ಮಾಡೋ ಏನು 2500 ಪೆನ್ ಡ್ರೈವ್ ಅಂತೆ, ಅಲ್ಲ 25,000 ಸಾರಿ ನಾನು ಕೇಳಿದೆ ನಮ್ಮ ಕಲೀಗ್ಸ್ಗೆ, ಒಂದು ಪೆನ್ ಡ್ರೈವ್ ಬೆಲೆ 300 ರೂಪಾಯಿ ಅಂತೆ. 25,000 ಪೆನ್ ಡ್ರೈವ್ ಪರ್ಚೇಸ್ ಮಾಡಿದವ್ರು ಯಾರು, ಅದನ್ನು ಕಾಪಿ ಮಾಡಿದವ್ರು ಯಾರು, ಆಮೇಲೆ ಏನು ಮಾಡಿದ್ದಾರೆ ಅಂದರೆ ಒಂದು ಇದರಿಂದ ಏನಂದರೆ ಸೋಷಿಯಲ್ ಮೀಡಿಯಾದಿಂದ ಫಾರ್ವರ್ಡ್ ಮಾಡಿದ್ರೆ ಸೋರ್ಸ್ ಗೊತ್ತಾಗುತ್ತೆ ಅಂತೇಳಿ ಇದು ಐಸೋಲೇಟೆಡ್ ಟೂಲ್ ಅದು. ಆ ಪೆನ್ ಡ್ರೈವ್ನ ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದು ಬುದ್ಧಿವಂತಿಕೆನಾ? ಇದು ಭಾಳ ದೊಡ್ಡ ಸ್ಟ್ರಾಟಜಿ ಅಂತಾರ ಅಂತ ಅಂದ್ಕೊಳ್ತಾ ಇರುವಂಥವ್ರು ಅವರು ಯಾವ ಥರದ ರಾಜಕೀಯ ಮಾಡಿದ್ರು ಇದು ಒಂದು. ಎರಡನೇದು, ಕಾಂಗ್ರೆಸ್ನವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸರ್ಕಾರ ಇದೆ. ಈಗ ನೀವು ಹೇಳಿದ ಹಾಗೆ 22ನೇ ತಾರೀಕು 21ನೇ ತಾರೀಕಿಂದ ಇದು ಶುರು ಆಯಿತು. ಹೌದು, 23ನೇ ತಾರೀಕು ಮಹಿಳಾ ಸಂಘಟನೆಗಳು ಏನು ಮಾಡ್ತವೆ, ಮಹಿಳಾ ಆಯೋಗ ಮತ್ತು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತವೆ. 26ನೇ ತಾರೀಕು ಮಹಿಳಾ ಆಯೋಗ ಸರ್ಕಾರಕ್ಕೆ ಲೆಟರ್ ಬರೆಯುತ್ತೆ. ಅಂದರೆ ಏಪ್ರಿಲ್ 26ನೇ ತಾರೀಕೆ ಪೋಲಿಂಗ್ ನಡೆದಿದ್ದು. ಹೌದು, ಪೋಲಿಂಗ್ ನಡೆದಿದ್ದವರೆಗೂ ಆಯಿತು. ಏಪ್ರಿಲ್ 20 ಪೋಲಿಂಗ್ ನಡೆಯೋವರೆಗೂ ಸುಮ್ಮನೆ ಇತ್ತು ಸರ್ಕಾರ. ಪೋಲಿಂಗ್ ನಡೆದಂಥ ಮಾರನೇ 27ನೇ ತಾರೀಕು ನಾವು SIT ಮಾಡ್ತೀವಿ, FIR ಮಾಡ್ತಾಯಿದ್ವಿ. 78ನೇ ತಾರೀಕು SIT ಆಯಿತು, FIR ಮಾಡಿದ್ರು. ನಾನು ಕೇಳೋ ಪ್ರಶ್ನೆ ಇಷ್ಟೇ, ಒಂದು ಸಾಮಾನ್ಯ ಅಂದರೆ ಒಂದು ಕಾಮನ್ ಸೆನ್ಸ್ ಏನು ಹೇಳುತ್ತೆ ಅಂದರೆ, ಇಂಥ ಒಂದು ದೊಡ್ಡ ಅಪರಾಧ ಮಾಡಿದವನು ಅಲ್ಲಿದ್ದಾನೆ, ಅವನ ಮೇಲೆ ನಾನು FIR ಮಾಡ್ತಾ ಇದ್ದೀನಿ. FIR ಮಾಡಿದಾಗ ಅವನ ಮೇಲೆ ನಾನು ಒಂದು ನಿಗಾ ಇಡೋದು ಬೇಡವಾ? ಹೌದು, ಅವನ ಚಲನವಲನವನ್ನು ಅವನು ನೋಡೋದು ಬೇಡವಾ? ಅದಕ್ಕಿಂತ ಇಂಪಾರ್ಟೆಂಟು ಇಂಥ ಕೇಸಲ್ಲಿ ಏನು ಮಾಡ್ತಾರೆ, ನಾಕಾಬಂದಿ ಮಾಡ್ತಾರೆ. ಫಸ್ಟ್ ಅಪರಾಧಿ ತಪ್ಪಿಸ್ಕೊಂಡು ಹೋಗದೆ ಇರೋ ಥರ ನಾಕಾಬಂದಿ ಮಾಡಿ ಆಮೇಲೆ FIR ಮಾಡ್ತಾರೆ. ಅದು ಮಾಡಿದಿದ್ದರೆ ಇವತ್ತು ಪ್ರಶ್ನೆನೇ ಇರ್ತಾ ಇರಲಿಲ್ಲ. ಡೆಫಿನೆಟ್ಲಿ. ಆಮೇಲೆ ಪಾಸ್ಪೋರ್ಟ್ ರದ್ದು ಮಾಡಬೇಕಾಗಿತ್ತು. ಪಾಸ್ಪೋರ್ಟ್ಗೂ ಇದಕ್ಕೂ ಫಸ್ಟು ಅರೆಸ್ಟ್ ಮಾಡಿದ್ದಿದ್ರೆ ಪಾಸ್ಪೋರ್ಟ್ ಇದ್ದರೂ ಓಕೆ, ಇಲ್ಲದೆ ಹೋದರೂ ಓಕೆ. ಈಗ ಆ ವ್ಯಕ್ತಿ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿದ್ದಕ್ಕೋಸ್ಕರ ಪಾಸ್ಪೋರ್ಟ್ ವಿಚಾರ ಬರ್ತಾ ಇರೋದು. ನೀವು ವಿದೇಶಕ್ಕೆ ಹೋಗೋದಕ್ಕೆ ಬಿಟ್ಟಿದ್ದು ಹೇಗೆ? ಓಕೆ, ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಇದನ್ನು ನಟರಾಜ್ ಗೌಡ್ರೆ ಅಲ್ಲಿಂದಲೇ ನಾವು ಆರಂಭ ಮಾಡೋಣ. ಇನ್ನೂ ಕೆಲವು ಪ್ರಶ್ನೆಗಳಿದೆ. ಬಂದೆ. ಈಗ ಇಲ್ಲಿ